ಹಲೋ ವೀಕ್ಷಕರೇ, ಕಲ್ಪತರುನಾಡಿನ ನಿಮ್ಮ ಹುಡುಗ ಸಂತೋಷ್ ಮಾಡುವ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟನ್ನು ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರೀಮ್ ಮೀಡಿಯಾ. ಇವತ್ತಿನ ಕಂಟೆಂಟ್ ಭರತಖಂಡದಲ್ಲೇ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರುವಂತಹ ಶಿವಗಂಗೆ ಬೆಟ್ಟ. ಗಂಗಾ ತರಂಗ ರಮಣೀಯ ಜಟಾಕಲಾಪೌ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ. ಅದರ ಪಕ್ಕ ಯಾವ ಗೂಬೆಗಳು ಕಾಲು ನೀಡ್ಕೊಂಡು ಕೂತಿದ್ದಾವೆ. ನೀವು ಶಿವಗಂಗೆಗೆ ಹೋಗಬೇಕಾದ್ರೆ ದಾಬಸ್ಪೇಟೆ ಮೂಲಕ ಹೋಗಬೇಕಾದ್ರೆ ಬ್ಯಾಂಗ್ಳೂರು ಟು ತುಮಕೂರು ಹೈವೇಯಲ್ಲಿ ದಾಬಸ್ಪೇಟೆ ಡಿವಿಯೇಷನ್ ತೊಗೊಂಡು ಇಲ್ಲಿಂದ ಶಿವಗಂಗೆಗೆ ಹೋಗಬೇಕಾಗುತ್ತೆ. ದಾಬಸ್ಪೇಟೆಯಿಂದ ಶಿವಗಂಗೆ ಸುಮಾರು 6 ಕಿಲೋಮೀಟರ್ ಆಗುತ್ತೆ. ನೀವು ಶಿವಗಂಗೆ ರೀಚ್ ಆಗಬೇಕಾದ್ರೆ ದಾಬಸ್ಪೇಟೆಯಿಂದ ಬಸ್ಗಳು ಮತ್ತು ಆಟೋಗಳ ಫೆಸಿಲಿಟಿ ಕೂಡ ಇದೆ. ಸ್ವರ್ಣಾಂಬ ಹೆಸರದು. ಇದು ಉದ್ದ 12 ಕಿಲೋಮೀಟರ್. ಮಾಗಡಿ ತಾಲೂಕು ಕುದೂರು ಅಂತ ಇದೆ, ಅಲ್ಲಿ ಅಂತರ್ಗಂಗಿಗೆ ಸೇರುತ್ತೆ. ಈಗಲೂ ಅಷ್ಟೇ ಮದುವೆ ಆಗಿ ಒಂದು 5-6 ವರ್ಷ ಇರ್ತಾರೆ. ನಂತರ ಮಕ್ಕಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ಒಂದು ಅರ್ಕೆ ಮಾಡ್ಕೊಳ್ಳೋದ್ರಿಂದ ಒಂದು ಮಗು ಆಗ್ತದೆ. ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ.
ಈ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಕೂಡ ಹಾಕ್ಬೋದು. ಇಲ್ಲಿಂದ ಸೀದಾ ಗವಿ ಗಂಗಾಧರೇಶ್ವರ ದೇವಸ್ಥಾನ ಮತ್ತು ಹೊನ್ನಾದೇವಿ ದೇವಸ್ಥಾನ ಹಾಗೆ ಪಾತಾಳ ಗಂಗೆ ಇದೆಲ್ಲವನ್ನು ಕೂಡ ಪ್ರದಕ್ಷಿಣೆ ಹಾಕ್ಬೋದು. ನೀವು ಅಲ್ಲೇನು ನೋಡ್ತಾ ಇರೋ ಬಂಡೆಗಳು, ಆ ಬಂಡೆಯ ಕೆಳಗಡೆನೆ ಗಂಗಾಧರೇಶ್ವರ ಶಿವಗಂಗೆ ಬೆಟ್ಟದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ನೀವು ಯಾವುದೇ ದಿಕ್ಕಿನಲ್ಲಿ ನಿಂತ್ಕೊಂಡು ನೋಡಿದ್ರೂ ಒಂದು ದೇವರ ವಿಗ್ರಹ ಥರ ಕಾಣುತ್ತೆ. ಅಂದರೆ ಸರ್ಪ ಮಾದರಿ ಇರ್ಬೋದು, ಗಣೇಶ, ಹಾಗೆ ನಂದಿ ಮತ್ತು ಲಿಂಗು, ಈ 4 ದೇವರ ರೂಪದಲ್ಲಿ ಶಿವಗಂಗೆ ಬೆಟ್ಟ ಕಾಣುತ್ತೆ. ಬೆಟ್ಟ ಹತ್ತಿ ಕೆಳಗಡೆ ಇಳಿದ್ರೆ ಕೈಲಾಸಕ್ಕೆ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ರು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರ 12 ಜ್ಯೋತಿಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿಲಿಂಗಗಳು ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕೊಡಬೇಕು. ಒಂದೇ ಕಡೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಏನಾದ್ರು ಅರ್ಕೆ ಇದ್ರೆ ಅಲ್ಲಿ ಮುಂದೆ ಮಾಡ್ಕೊಂಡು ಹೋಗ್ಬೋದು. ಏನೇ ಅರ್ಕೆ ಇದ್ರು ಮಾಡ್ಕೊಂಡು ಹೋಗಿ, ಒಳ್ಳೆದಾಗ್ತದೆ ಎಲ್ಲರಿಗೂ.
ಈ ಬೆಟ್ಟನ ಹತ್ತೋದೇ ಒಂದು ಸಾಹಸ ಆದರೆ ಇಳಿಯೋದೇ ಒಂದು ಸಾಹಸ. ಹತ್ತೋದಕ್ಕೆ 2 ಅವರ್ ಆಗುತ್ತೆ, ಇಳಿಯೋದಕ್ಕೆ 45 ಮಿನಿಟ್ಸಿಂದ 1 ಅವರ್ ಆಗುತ್ತೆ. ಇದೊಂಥರ ಅಡ್ವೆಂಚರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಬೆಟ್ಟದ ಮೇಲೆ ಒಂಟಿ ಕಲ್ಲಲ್ಲಿ ಕೆತ್ತಿರುವಂತಹ ಬಸವಣ್ಣ ಇದು. ಇದನ್ನು ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತಾರೆ, ಹಾಗಾಗಿ ಇದನ್ನು ಸುತ್ತೋ ಬಸವಣ್ಣ ಅಂತ ಹೇಳ್ತಾರೆ. ಶಿವಗಂಗೆಗೆ ಬರೋರು ಎಲ್ಲ ಬೆಟ್ಟದ ಮಧ್ಯಭಾಗದಲ್ಲಿರೋ ಒಳಕಲ್ ತೀರ್ಥ ನೋಡಿಕೊಂಡು ಹಾಗೆ ಹೋಗ್ಬಿಡ್ತಾರೆ. ಬೆಟ್ಟದ ತುದಿಗೆ ಬರೋ ಜನಗಳು ತುಂಬ ಕಡಿಮೆ. ಆದರೆ ನೀವು ಮೇಲೆ ಬಂದಷ್ಟು ಒಳ್ಳೆ ತಂಪಾದ ಗಾಳಿ ಸಿಗುತ್ತೆ, ಹಾಗೆ ಒಳ್ಳೆ ಏರಿಯಲ್ ವ್ಯೂ ಕೂಡ ಸಿಗುತ್ತೆ. ಈ ಲ್ಯಾಂಡ್ಸ್ಕೇಪ್ ವ್ಯೂವಲ್ಲಿ ನಾವು ಗಮನಿಸ್ಬೋದು ಸುತ್ತಮುತ್ತ ಊರುಗಳಲ್ಲಿ ಎಷ್ಟು ಕೆರೆಗಳಿದ್ದಾವೆ ಅಂತ. ನಮಗೆ ಗೊತ್ತಿರೋದಿಲ್ಲ ನಾವು ವಾಸ ಮಾಡೋ ಊರಲ್ಲಿ ಇಷ್ಟು ಕೆರೆಗಳಿದ್ದಾವೆ ಅಂತ. ಶಿವಗಂಗೆಗೆ ಬಂದರೆ ದೇವಸ್ಥಾನಗಳನ್ನ ನೋಡ್ಕೊಂಡು ಹಾಗೆ ಹೋಗಬೇಡಿ. ಬೆಟ್ಟದ ತುದಿಗೆ ಬಂದು ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ. ಈ ಬೆಟ್ಟದ ಮೇಲಕ್ಕೆ ಬಂದು ಹೋದರೆ ಕೈಲಾಸಕ್ಕೆ ಬಂದು ಹೋದಾಗೆ ಅಂತ ಹೇಳ್ತಾರೆ, ಆದರೆ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಮನಸ್ಸಿಗಂತೂ ಭಾಳ ಸಂತೋಷ ಆಗುತ್ತೆ. ಈ ಬೆಟ್ಟದ ತುದೀಲಿ ಒಂದು ಬೆಳ್ಳಿ ಗಂಟೆಗಳು ಕಟ್ಟಿದ್ದಾರೆ, ಒಂದು 2 ಬೆಳ್ಳಿ ಗಂಟೆಗಳನ್ನ ಕಟ್ಟಿದ್ದಾರೆ. ಅದೊಂಥರ ಸಾಹಸ ಅಂತಲೇ ಹೇಳ್ಬೋದು ಕಟ್ಟಿರೋದು. ಅದ್ರ ಪಕ್ಕ ಯಾವ ಗೂಬೆಗಳು ಕಾಲು ನೀಡ್ಕೊಂಡು ಕೂತಿದ್ದಾವೆ. ಶಿವಗಂಗೆ ಬೆಟ್ಟದಲ್ಲಿ ಒಟ್ಟು 1050 ಮೆಟ್ಟಿಲುಗಳಿದ್ದಾವೆ. ಸಂಕ್ರಾಂತಿ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರೆ, ತುಂಬ ಸ್ಪೆಷಲ್ ಆಗಿರುತ್ತೆ. ಅದನ್ನು ಕಣ್ಣು ತುಂಬ್ಕೊಳ್ಳೋದಕ್ಕೆ ಭಕ್ತರು ದೇಶದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ದರ್ಶನವನ್ನು ಮಾಡ್ತಾರೆ. ಗಂಗಾಧರೇಶ್ವರ ಹಾಗೆ ಹೊನ್ನಾದೇವಿ ದರ್ಶನವನ್ನು ಮಾಡ್ತಾರೆ.